ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಬೆಳಗಿನ ತಿಂಡಿ ಮುಗ್ದಿದೆ. ಅಡುಗೆಗೆ ಪುದೀನ ಬೇಕಿತ್ತು, ತೊಗೊಂಡೋಗ್ತಾ ಇದ್ದೀನಿ. ನಾವು ಒಂದೊಂದ್ಸಲ ಹೊರಗಡೆಯಿಂದ ಪುದೀನ ತೊಗೊಂಡು ಬರ್ತೀವಲ್ಲ, ಅದರ ಎಲೆಗಳನ್ನೆಲ್ಲ ತೆಗೆದು ಕಡ್ಡಿ ಇರುತ್ತಲ್ಲ ಅದನ್ನು ಈ ಥರ ನೆಟ್ಕೊಳ್ತೀವಿ. ಅದು ಚೆನ್ನಾಗಿ ಚಿಗುರಿ ಚೆನ್ನಾಗಿ ಬಂದಿದೆ ಈ ಸಲ ಅಂತೂ. ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ಬಾಯ್ಲ್ಡ್ ಎಗ್ಗಿಂದ ಎಗ್ ಬಿರಿಯಾನಿ ಮಾಡ್ತಾಯಿದ್ದೆ. ಈ ಸಲ ಏನಂದರೆ ಸ್ಕ್ರ್ಯಾಂಬಲ್ಡ್ ಎಗ್ಗಿಂದ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿ, ಇಷ್ಟೊಂದು ಪುದೀನ ತೊಗೊಂಡು ಬಂದಿದ್ದೀನಿ. ಒಂದು 4 ಕಡ್ಡಿ ಸಾಕಾಗತ್ತೆ. ಇನ್ ಬಿಟ್ವೀನ್ ನಾನೇನಂದರೆ ಹಣ್ಣುಗಳನ್ನು ತೆಗೆದು ಹೊರಗಡೆ ಇಟ್ಕೊಳ್ತೀನಿ. ಯಾಕೆಂದರೆ ಆ ವೀಕ್ ಮಿಡ್ಲಲ್ಲಿ ಬರ್ತಾ ಇರ್ತಾನಲ್ವ, ತಿನ್ನೋದಕ್ಕೆ ಏನಾದರೂ ಕೊಡು ಅಂತ. ಹಾಗಾಗಿ ಇಲ್ಲಿ ಪಾತ್ರೆ ಬಿಸಿ ಆದ ನಂತರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮರಳಾಗಿರೋ ತುಪ್ಪ ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಆಲ್ರೆಡಿ ತುಪ್ಪದ ವಿಡಿಯೋ ಯಾರೋ ನೋಡಿಲ್ಲ ಅಂದರೆ ಹೇಗೆ ಮಾಡೋದು ಅಂತ ಒಂದ್ಸಲ ನೋಡಿ ಈ ವಿಡಿಯೋ ಮುಗಿದ ನಂತರ, ಆಯಿತಾ? ಹಾಗೆ ತುಪ್ಪ ಬಿಸಿ ಆದ ನಂತರ ನಾನು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುಟ್ಟದು. ಹಾಗೆ ಒಂದು ಪುಟ್ಟ ಬೆಳ್ಳುಳ್ಳಿ ಇತ್ತು. ದೊಡ್ಡ ಬೆಳ್ಳುಳ್ಳಿ ಆದರೆ ನೀವೊಂದು 7-8 ಹೆಸಳನ್ನು ತೊಗೊಂಡ್ರೆ ಸಾಕಾಗುತ್ತೆ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು 1-2 ಜಾಸ್ತಿ ಹಾಕ್ಕೊಳ್ಬೋದು ಹಸಿಮೆಣ್ಸಿನ್ಕಾಯಿ. ಅದೇ ಪಾತ್ರೆಯಲ್ಲಿ 1 ಬ್ಯಾಡಗಿ ಮೆಣಸಿನಕಾಯಿ ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ತೊಗೊಂಡು ಹುರಿದುಕೊಳ್ತಾ ಇದ್ದೀನಿ. ಒಂದು ಅರೋಮಾ ಬರೋವರೆಗೂ ಹುರಿದುಕೊಂಡ್ರೆ ಸಾಕಾಗುತ್ತೆ. ಹಾಗೆ ಅದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಒಂದು ಸ್ವಲ್ಪ ಹುರಿದುಕೊಂಡು ಸ್ಟವ್ ಆಫ್ ಮಾಡ್ಕೋಬೇಕು. ಆನಂತರ ಅದಕ್ಕೆ 1/4 ಚಮಚದಷ್ಟು ಸೋಂಪು ಮತ್ತು 1/4 ಚಮಚದಷ್ಟು ಗಸಗಸೆಯನ್ನು ಹಾಕ್ಕೊಳ್ಬೇಕು ಸ್ಟವ್ ಆಫ್ ಮಾಡಿದ ನಂತರ. ಯಾಕೆಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಗಸಗಸೆ. ಇಲ್ಲಿ ಹುರಿದಿಟ್ಕೊಂಡಿರೋ ಮಸಾಲೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಕಂಪ್ಲೀಟಾಗಿ ಆರಿದ ನಂತರ ರುಬ್ಕೊಳ್ತೀನಿ. ಒಂದು ವೇಳೆ ನಾವು ಗಡಿಬಿಡಿಯಲ್ಲಿ ಬಿಸಿದ್ರೆ ಪರವಾಗಿಲ್ಲ, ಹೇಗೂ ನೀರು ಹಾಕ್ತೀವಲ್ಲ ಅಂತ ಡೈರೆಕ್ಟಾಗಿ ರುಬ್ಕೊಳ್ಳಿಕ್ಕೆ ಹೋದರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಬಿಸಿ ಆಗಿರುವಾಗಲೇ ರುಬ್ಕೊಳ್ಳೋಕೆ ಹೋಗಬಾರ್ದು ಯಾವುದೇ ಮಸಾಲೆಯನ್ನು. ಇಲ್ಲಿ ಹುರಿದಿರುವ ಮಸಾಲೆ ಜೊತೆ ನಾನು 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 3-4 ಕಡ್ಡಿ ಪುದೀನವನ್ನು ಹಾಕಿದ್ದೀನಿ ಚೆನ್ನಾಗಿ ತೊಳೆದುಕೊಂಡು. ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡಿ ಸೈಡಲ್ಲಿ ಇಟ್ಕೊಳ್ತೀನಿ. ಹೆಚ್ಚಾಗಿ ನಾವು ನಾನ್ ವೆಜ್ ತಿನ್ನೋದು, ಮೀನು ಜಾಸ್ತಿ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಿಟ್ಟರೆ ಚಿಕನ್ ಅದೆರಡು ಇಲ್ಲ ಅಥವಾ ಬೇರೆ ಯಾವುದೇ ನಾನ್ ವೆಜ್ ಫುಡ್ ಇಲ್ಲ ಅಂದರೆ ಎಗ್ ಬೇಕೇ ಬೇಕು. ಹಾಗಾಗಿ ನಾವು ಯಾವಾಗಲೂ ಒಂದು ಟ್ರೇ ಸಮೇತ ತಂದಿಟ್ಕೊಳ್ತೇವೆ. ಅದಲ್ಲದೆ ಆದಿಗೂ ದಿನಾಲು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಎಗ್ ಬೇಕು. ಸೊ ಹಾಗಾಗಿ ಈ ಥರ ಒಂದು ದೊಡ್ಡ ಟ್ರೈನೇ ತಂದಿಟ್ಕೊಳ್ಳೋದ್ರಿಂದ ಪ್ರೈಸ್ ಕೂಡ ಕಡಿಮೆ ಆಗುತ್ತಲ್ವ. ಸೊ ಅತ್ತೆ ಆವಾಗಲಿದ್ದ ಹೊರಗಡೆ ಗಿಡಗಳಿಗೆ ನೀರು ಹಾಕೋದು ಮತ್ತು ಎಲೆಗಳನ್ನೆಲ್ಲ ತೆಗೆದು ಕಟ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಬಿಸಿಲು ಜಾಸ್ತಿ ಇದ್ರಿಂದ ಒಳಗೆ ಬಂದ ತಕ್ಷಣ ಏನಾದರೂ ಜ್ಯೂಸ್ ಮಾಡೋಣ ಅಂತ ಅಂದರೆ ನಾನು ಹೇಳಿದೆ ಆರೆಂಜ್ ಶರ್ಬತ್ ಮಾಡೋಣ ಅಂತ. ಇಲ್ಲಿ ನಾನು ಆರೆಂಜ್ ಸಿಪ್ಪೆಗಳನ್ನೆಲ್ಲ ತೆಗೆದುಕೊಂಡು ಸೊ ಅದರ ಒಳಗಡೆ ಇರುತ್ತಲ್ಲ ಆ ಪಲ್ಪನ್ನು ತೆಗೆದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ. ನಮಗೆ ತುಂಬ ಸುಸ್ತಾದಾಗ ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ ಎಷ್ಟು ಆಯಾಸ ಕಡಿಮೆ ಆಗುತ್ತೆ ಅಂತ ಅನಿಸುತ್ತಲ್ವ. ಹಾಗೆ ರಿಫ್ರೆಶ್ ಆಗ್ತೀವಿ. ಇಲ್ಲಿ ನಾನು ಆರೆಂಜ್ ಪಲ್ಪನ್ನು ತೆಗೆದು ಅದನ್ನು ಈ ಥರ ಸ್ವಲ್ಪ ಸ್ಕ್ವೇಸ್ ಮಾಡ್ತಾ ಇದ್ದೀನಿ, ಬಿಡಿಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬಿಡಿ ಬಿಡಿ ಆಗಿರಬೇಕು. ಪಲ್ಪ್ ನಾವು ಜ್ಯೂಸ್ ಕುಡಿಯುವಾಗ ಬಾಯಿಗೆ ಸಿಕ್ಕಿದರೆ ತುಂಬಾ ರುಚಿ ಅಂತ ಅನಿಸುತ್ತೆ. ಏನಿಲ್ಲ, ನಾವು ಲಿಂಬೆಹಣ್ಣಿನ ಶರ್ಬತ್ ಮಾಡ್ತೀವಲ್ಲ ಅದಕ್ಕೆ ಈ ಪಲ್ಪನ್ನು ಮಿಕ್ಸ್ ಮಾಡಿದರೆ ಆಯಿತು, ಆರೆಂಜ್ ಶರ್ಬತ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸ್ವಲ್ಪ ನೀರು ತೊಗೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ, ಆರೆಂಜ್ ಪಲ್ಪನ್ನು ಕರೆಕ್ಟಾಗಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಲಿಂಬೆಹಣ್ಣು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಬೇಕು. ಸ್ವಲ್ಪ ಹುಳಿ ಕಮ್ಮಿ ಆಯಿತು ಅನಿಸಿದರೆ ಮತ್ತೆ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೋದು. ಸೊ ಇದಂತೂ ತುಂಬಾ ರುಚಿಯಾಗಿತ್ತು. ಯಾಕೆಂದರೆ ನಾವು ಕುಡಿಯುವಾಗ ಆರೆಂಜ್ ಬಾಯಿಗೆ ಸಿಗ್ತಾ ಇರುತ್ತಲ್ವ, ಸ್ವಲ್ಪ ನಾರ್ಮಲ್ ಲಿಂಬೆಹಣ್ಣಿನ ಶರ್ಬಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ವೀಟ್ ಆಗಿ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಗ್ಲಾಸ್ಗೆ ಶೋಧಿಸಿ ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಗ್ಲಾಸ್ಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಳ್ತೀನಿ. ಆದಿ ಹೇಳಿದರು ಅವರಿಗೆ ವಿತ್ ಪಲ್ಪ್ ಇರೋದು ಜ್ಯೂಸ್ ಇಷ್ಟ ಆಯ್ತಂತೆ. ಅತ್ತೆ ಕೂಡ ಹಾಗೆ ಅಂದರು, ನನಗೂ ಅಷ್ಟೇ. ಬಟ್ ನಮ್ಮ ಆದಿಕಿಗೆ ಏನಂದರೆ ಜ್ಯೂಸ್ ಕುಡಿಯುವಾಗ ಬಾಯಿಗೆ ಏನೂ ಸಿಗಲಿಕ್ಕಿಲ್ಲ, ಪ್ಲೈನ್ ಜ್ಯೂಸ್ ಆಗಿರಬೇಕು. ಬಟ್ ಇದು ಕೋಲ್ಡ್ ಇರೋದ್ರಿಂದ ಅವನಿಗೆ ಕೊಡಲಿಲ್ಲ. ಹಾಗೆ ನೀವು ಚಿಕನ್ ಸುಕ್ಕ ರೆಸಿಪಿ ಹಾಕಿ ಅಂತ ಹೇಳಿದ್ರಿ ಅಲ್ವಾ, ಆದಷ್ಟು ಬೇಗ ಆ ವಿಡಿಯೋ ಮಾಡ್ತೇನೆ. ಇವತ್ತು ಬೋನ್ಲೆಸ್ ಚಿಕನ್ ಮಾಡ್ತಾಯಿದ್ದೀನಿ. ವಾರದಲ್ಲಿ 4-5 ದಿವಸ ಆದಿ ಬೋನ್ಲೆಸ್ ಚಿಕನ್ ತಿನ್ನೋದ್ರಿಂದ
ಅವರಿಗೆ ಸ್ವಲ್ಪ ಟೇಸ್ಟಿಯಾಗಿ ಅಂದರೆ ದಿನ ತಿನ್ನುವಾಗ ಬೋರ್ ಅಂತ ಅನಿಸುತ್ತಲ್ವ. ಮತ್ತು ನನಗೆ ಬೋನ್ಲೆಸ್ ಚಿಕನ್ ಅಷ್ಟೇನು ಇಷ್ಟ ಆಗಲ್ಲ, ಬಟ್ ಪ್ರೋಟೀನ್ ಜಾಸ್ತಿ. ಸೊ ಅದನ್ನು ಟೇಸ್ಟಿಯಾಗಿ ಮಾಡಿಕೊಡ್ಬೇಕಂತ ಬೇರೆ ಬೇರೆ ರೀತಿ ಟ್ರೈ ಮಾಡ್ತೀವಿ. ಎಗ್ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಆವಾಗಲೇ ಮಸಾಲೆಯನ್ನು ರುಬ್ಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಒಂದು 2ರಿಂದ 2.5 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಆನಂತರ ನಾನು ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತೀನಿ. ಇದಕ್ಕೆ ಎಗ್ ಬಿರಿಯಾನಿ ಮಾಡುವಾಗ ಹೆಚ್ಚಾಗಿ ನಾವು ಮೊಟ್ಟೆಯನ್ನು ಬೇಯಿಸಿ ಹಾಕಿ ಮಾಡ್ತೀವಲ್ಲ, ಬಟ್ ಈ ರೀತಿ ನಾವು ಸ್ಕ್ರ್ಯಾಂಬಲ್ಡ್ ಎಗ್ಗಿಂದ ಮಾಡೋದ್ರಿಂದ ರುಚಿಯನ್ನು ಜಾಸ್ತಿ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಮೊಟ್ಟೆಯನ್ನು ಒಡೆದು ಹಾಕಿದ್ದೀನಿ. ಚೆನ್ನಾಗಿ ಈ ಥರ ನಾನು ತಳ ಹಿಡಿದು ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಎಗ್ ಬಿರಿಯಾನಿ ಈ ರೀತಿ ನೀವು ಆಲ್ರೆಡಿ ಯಾರಾದರೂ ಟ್ರೈ ಮಾಡಿದರೆ ಕಾಮೆಂಟ್ಸ್ ಮಾಡಿ ಹೇಳಿ. ಸೊ ಇದನ್ನು ನಾವು ಈ ಥರ ಮಾಡ್ಕೊಳ್ತೀವಲ್ಲ, ಮಿಕ್ಸ್ ಮಾಡ್ಕೊಳ್ತೀವಲ್ಲ, ಆವಾಗ ನೆಕ್ಸ್ಟ್ ನಾವು ತಿನ್ನುವಾಗ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಬರಬೇಕು. ಅಂದರೆ ಮಿಕ್ಸ್ ಮಾಡಿಕೊಳ್ಳುವಾಗ ಫುಲ್ ಅದನ್ನು ಪೌಡ್ರ್ ರೀತಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ಬಾಯಿಗೆ ಸಿಗೋ ಥರ ಈ ರೀತಿಯಾಗಿ ಬರೋ ಥರ ಮಾಡ್ಕೊಳ್ಬೇಕು. ನಾನು ಕುಕ್ಕರನ್ನು ಬಿಸಿಗಿಟ್ಟಿದ್ದೀನಿ. ಇಲ್ಲಿ ಪಾತ್ರೆ ಬಿಸಿ ಆದ ನಂತರ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು 8ರಿಂದ 10 ಕಾಳುಮೆಣಸು, ಒಂದು 5-6 ಏಲಕ್ಕಿ ಮತ್ತು ಒಂದು 2ರಿಂದ 3 ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸಿಪ್ಪೆಯನ್ನು ಸ್ವಲ್ಪ ಓಪನ್ ಮಾಡಿ ಹಾಕಿದ್ದೀನಿ. 1-2 ಪುಲಾವ್ ಎಲೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು 3 ಈರುಳ್ಳಿಯನ್ನು ಉದ್ದುದ್ದಕ್ಕೆ ತೆಳ್ಳಗೆ ಹಚ್ಚಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಮತ್ತು 1 ಟೊಮ್ಯಾಟೊವನ್ನು ಚಿಕ್ಕದಾಗಿ ಹಚ್ಕೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಮಚ ಉಪ್ಪು ಮತ್ತು 1/2 ಚಮಚ ಅರಿಶಿಣವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಮಸಾಲೆ ಹಾಕಿದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕನೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ಆವಾಗಲೇ ಮೊಟ್ಟೆಯನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಆವಾಗಲೇ ಅರ್ಧ ಗಂಟೆ ಮುಂಚೆನೇ ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೀನಿ. ಒಂದು 2 ಲೋಟ ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಅಕ್ಕಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ವ, ಅದಕ್ಕೆ ನಾನು 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ಆಲ್ರೆಡಿ ನಾವು ಮಸಾಲೆ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ಇವಾಗ ನಾವು ಇದರ ರುಚಿ ನೋಡಿದರೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಥವಾ ಖಾರ ಬೇಕಾ ಏನೋ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಹಸಿಮೆಣಸು ಕೂಡ ಹಾಕಿದ್ದೀವಿ, ಆಲ್ರೆಡಿ ಈರುಳ್ಳಿ ಬೇಯುವಾಗ ಉಪ್ಪು ಕೂಡ ಹಾಕಿದ್ದೀವಿ. ಸೊ ನಿಮಗೆ ಯಾವಾಗಲೂ ಪುಲಾವ್ ಮಾಡುವಾಗಿರ್ಬೋದು ಅಥವಾ ಈ ಥರ ಬಿರಿಯಾನಿ ಮಾಡುವಾಗ, ಕುಕ್ಕರಲ್ಲಿ ಬಿರಿಯಾನಿ ಮಾಡುವಾಗಿರ್ಬೋದು, ನಾವು ಎಲ್ಲ ಹಾಕಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಈ ನೀರನ್ನು ತೆಗೆದು ರುಚಿ ನೋಡಿದರೆ ಗೊತ್ತಾಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಆವಾಗಲೇ ಈರುಳ್ಳಿ ಬೇಯುವಾಗ 1 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಮತ್ತೆ 1.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬಿರಿಯಾನಿ ಹುಡಿ ಹಾಕಿದ್ದೀನಿ, ಎಕ್ಸ್ಟ್ರಾ ಫ್ಲೇವರ್ಗೆ ಮಾತ್ರ. ನಿಮ್ಮ ಹತ್ರ ಇಲ್ಲ ಅಂದರೆ ಹಾಕ್ಕೊಳ್ಳೋದು ಬೇಡ, ಸ್ಕಿಪ್ ಮಾಡ್ಬೋದು. ಬಿರಿಯಾನಿ ಪೌಡ್ರಲ್ಲೂ ಕೆಲವೊಂದರಲ್ಲಿ ಉಪ್ಪು ಇರುತ್ತೆ, ನೋಡಿ ಹಾಕ್ಕೊಳ್ಬೇಕು. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿದ್ದೀನಿ. ಸೊ ಇದನ್ನು ನಾನು 1 ವಿಸಿಲ್ ಆದ ನಂತರ ಆಫ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಬೋನ್ಲೆಸ್ ಚಿಕನ್ಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ವಾಶ್ ಮಾಡಿದ್ದೀನಿ. 300 ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನಾನು 1 ಚಮಚ ಉಪ್ಪು, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಚಮಚದಷ್ಟು ಅಚ್ಕಾರದ ಪುಡಿ, 1/4 ಚಮಚದಷ್ಟು ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಸಿಡ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಚಮಚ ಆಗುವಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು 1 ಗಂಟೆಗಳ ಕಾಲ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ಹಾಕಿದ್ದೀನಿ ಮೊಸರು ಜೊತೆ. ಸೊ ಇದನ್ನು ನಾವು 1 ಗಂಟೆಗಳ ಕಾಲ ಸೈಡಲ್ಲಿ ಇಡೋದ್ರಿಂದ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲ ಹೀರ್ಕೊಂಡಿರುತ್ತೆ. ಆ ನಂತರ ಇದನ್ನು ಕುಕ್ ಮಾಡಿದರೆ ಆಯಿತು. ನನಗೆ ಆದ್ವಿಕ್ಗೆ ಬಿರಿಯಾನಿ ಇಷ್ಟ ಆಗುತ್ತೆ. ಹಾಗೆ ಬೋನ್ಲೆಸ್ ಚಿಕನ್ ಕೂಡ ತಿಂತೀವಿ, ಬಟ್ ಆದ್ವಿಕ್ ಚಿಕನ್ ತಿನ್ನೋದು ಕಡಿಮೆ. ಆದರೆ ಅತ್ತೆಗೆ ಚಿಕನಲ್ಲಿ ಯಾವುದೇ ರೆಸಿಪಿ ಇದ್ರೂ ಅವರಿಗೆ ಫಿಶ್ ಬೇಕೇ ಬೇಕು. ಪ್ರತಿದಿನ ಮನೆ ಹತ್ರನೇ ಮೀನು ಮಾರ್ಲಿಕ್ಕೆ ಬರುತ್ತೆ. ಅವರು ಕೊಡುವ ಮೀನು ತೊಗೊಂಡ್ರು ಇವತ್ತು.
ಕುಕ್ಕರ್ ನಾನು ಒಂದು ವಿಸಿಲ್ ಆದ ನಂತರ ಆಫ್ ಮಾಡಿಟ್ಟಿದ್ದೆ. ಕಂಪ್ಲೀಟಾಗಿ ಸ್ಟೀಮ್ ಎಲ್ಲನೂ ಹೋದ ನಂತರ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ಬಾಸುಮತಿ ರೈಸಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡಿದ್ದೀನಿ ಇವತ್ತು. ಹಾಗೆ ಲಾಸ್ಟಲ್ಲಿ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದುಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ. ತಿನ್ನುವಾಗ ಗೋಡಂಬಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಅದಿನ್ನೂ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ. ಈ ವಾರ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ನನಗೆ ಸ್ವಲ್ಪನೂ ಟೈಮ್ ಸಿಗಲೇ ಇಲ್ಲ. ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ಸೊ ಎಡಿಟ್ ಮಾಡೋದಕ್ಕಾಗಲಿಲ್ಲ. ಇಲ್ಲಿ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ 2 ಚಮಚ ಆಗುವಷ್ಟು ಆಲಿವ್ ಆಯಿಲ್ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀವಲ್ಲ ಚಿಕನ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಕುಕ್ ಮಾಡ್ತಾ ಇದ್ದೀನಿ. ಈ ಥರ ಮುಚ್ಚಳ ಇರೋ ಪಾತ್ರೆ ಆದರೆ ತಳ ಹಿಡಿಯೋದಿಲ್ಲ. ತುಂಬ ಸುಸ್ತಾಗ್ತಾ ಇದೆ. ಸುಮಾರು ಹೊತ್ತಿಂದ ನಿಂತು ಕಾಲು ನೋವು ಬರ್ತಾ ಇದೆ. ಸಂಡೇ ಹಾಗೆ ಅಲ್ವಾ, ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಅನಿಸುತ್ತೆ ಎಲ್ರಿಗೂ ಸಹ. ಆದರೆ ಅಡುಗೆ ಮುಗಿಯೋ ಅಷ್ಟೊತ್ತಿಗೆ ನಮಗೆ ತುಂಬ ಸುಸ್ತಾಗುತ್ತೆ. ಮಿಡ್ಲಲ್ಲಿ ಆವಾಗಲೇ ಜ್ಯೂಸ್ ಮಾಡಿಟ್ಕೊಂಡಿದ್ನಲ್ಲ, ಸ್ವಲ್ಪ ಕುಡಿತಾ ಇದ್ದೆ. ಆದ್ವಿಕ್ ಆಟ ಆಡ್ತಾ ಇದ್ದಾನೆ. ಅವನು ಮನೇಲಿದ್ದವಾಗ ತುಂಬ ಸಲ ಕರೀತಾನೆ. ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ತುಂಬ ಸಲ ಅದು ಡ್ಯಾಡಿ ಜೊತೆ ಜಗಳ ಮಾಡ್ಕೊಳ್ಳೋದು, ನನ್ನನ್ನು ಕರೆಯೋದು, ಇದೆಲ್ಲ ಸೀನ್ ಇರುತ್ತೆ ಮಿಡ್ಲಲ್ಲಿ ಅಡುಗೆ ಮಾಡೋದು ಗಡಿಬಿಡಿಯಲ್ಲಿ. ಅವನು ಸ್ಕೂಲ್ಗೆ ಹೋದವಾಗ ಮಾಡುವ ಅಂತಂದರೆ ಆ ದಿವಸ ಮಾಡ್ತೀವಿ, ಬಟ್ ನನಗೆ ವಿಡಿಯೋ ಎಡಿಟಿಂಗ್ ಇರುತ್ತೆ, ಬೇರೆ ಕೆಲಸಗಳಿರುತ್ತೆ. ಸೊ ಆವಾಗ ಮತ್ತೆ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಸಂಡೇ ಜಾಸ್ತಿ ವೆರೈಟೀಸ್ ಮಾಡ್ತೀವಿ. ಬೇರೆ ದಿವಸ ಇಷ್ಟೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲಲ್ಲ. ಸೊ ಹಾಗಾಗಿ ಸಂಡೇನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ತುಂಬ ಕಷ್ಟ ಆಗುತ್ತೆ ಆಯಿತಾ. ಅದಕ್ಕೆ ಮಿಡ್ಲಲ್ಲಿ ಬರ್ತಾನೆ, ಏನಾದರೂ ಹೇಳ್ತಿರ್ತಾನೆ, ಅವರಿಬ್ರು ಜಗಳ ಮಾಡ್ಕೊಳ್ಳೋದು, ನಾನು ಹೋಗಿ ಸರಿ ಮಾಡೋದು, ಪುನಃ ತಿಂಡಿ ತಿನ್ನಿಸೋದು. ಸೊ ಇದೇ ಮಿಡ್ಲಲ್ಲಿ ಆಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಬಿಹೈಂಡ್ ದ ಸೀನ್ ನೀವು ನೋಡಿದರೆ ನಿಮಗೆ ತಲೆ ಕಟ್ಟೋಗುತ್ತೆ. ಅಯ್ಯೋ ಇಷ್ಟೊಂದು ಕಷ್ಟ ಆಗುತ್ತಲ್ಲ ಅಂತ. ವಿಡಿಯೋ ಮಾಡಿ ಇವಾಗ ವಿಡಿಯೋ ಮಾಡ್ತಾ ಇಲ್ಲ ಅಂದರೆ ಅದೇನೋ ಒಂಥರ ಇವಾಗ ಲಾಗ್ ಮಾಡೋದಂತರ ಎಡಿಕ್ಷನ್ ಥರ ಆಗೋಗ್ಬಿಟ್ಟಿದೆ. ಒಂದು ದಿವಸ ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಳ್ಳುವ. ಅಕಸ್ಮಾತ್ ನನ್ನ ಹತ್ರ ವಿಡಿಯೋ ಸ್ಟಾಕ್ ಇಲ್ಲ ಅಂದರೆ ಸ್ವಲ್ಪ 4 ದಿನ ಬಿಟ್ಟು ವಿಡಿಯೋ ಹಾಕೋ, 1 ವಾರ ಬ್ರೇಕ್ ತೊಗೊಳ್ಳೋ ಅಂತ ಅಂದರೆ ಅವಾಗ ನಾನು ಮೆಂಟಲಿ ನಾನು ಇಲ್ಲ, ನಾನು ವಿಡಿಯೋ ಮಾಡಬೇಕು ಒಂಥರ ಎಡಿಕ್ಷನ್, ಕೈಯೆಲ್ಲ ಏನೋ ಒಂಥರ ಅನಿಸುತ್ತೆ. ಅದೊಂಥರ ಎಡಿಕ್ಷನ್ ಥರ ಆಗಿಬಿಟ್ಟಿದೆ ನನಗೆ ಲಾಗ್ ಮಾಡೋದು. ಸೊ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರೋದೇ ಇಲ್ಲ. ವಿಡಿಯೋ ಹಾಕ್ತಾ ಇದ್ರೆ ಅದು ವ್ಯೂಸ್ ಬರಲಿ ಬರದೇ ಇರಲಿ, ವಿಡಿಯೋ ಹಾಕ್ತಾ ಇರಬೇಕಷ್ಟೇ. ಅದೇ ಥರ ತಲೆಗೆ ಅಂದರೆ ನಾನು ವಿಡಿಯೋ ಹಾಕಲಿಲ್ಲ ಅಂದ ತಕ್ಷಣ ಸೊ ಎಲ್ಲರೂ ಕಾಯ್ತಿರ್ತಾರಲ್ಲ, ನಾನು ತಪ್ಪು ಮಾಡ್ತಿದ್ದೀನ, ಈ ಥರ ಎಲ್ಲ ಅನ್ಸೋಕೆ ಶುರು ಆಗುತ್ತೆ ನನಗೆ. ಅಡುಗೆ ಏನೇನು ರೆಡಿ ಆಗ್ತಾ ಇದೆ. ಓಕೆ, ಆಮೇಲೆ ಸಿಗ್ತೀನಿ. ಈ ಬೋನ್ಲೆಸ್ ಚಿಕನ್ ಮಾಡೋದಾದರೆ ಕರೆಕ್ಟಾಗಿ ನಾವು ಚೆಕ್ ಮಾಡ್ತಾ ಇರಬೇಕು ತಳ ಹಿಡಿಯುತ್ತಾ ಏನು ಅಂತ. ಯಾಕೆಂದರೆ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಇಟ್ಟಿದ್ರೆ ಅದರಲ್ಲೇ ನೀರು ಬಿಟ್ಕೊಂಡು ಕುಕ್ ಆಗುತ್ತೆ. ಅಕಸ್ಮಾತ್ ಬೇರೆ ಪಾತ್ರೆ ಆದರೆ ನೀರಿನ ಅಂಶ ಆವಿಯಾಗಿ ತಳ ಹಿಡಿಯುತ್ತೆ. ಚಿಕನ್ ಬೇಯುವಾಗ ನಾನು ಮಿಡ್ಲಲ್ಲಿ ಆವಾಗವಾಗ ಚೆಕ್ ಮಾಡಿ 2 ಕಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಕ್ ಮಾಡಿ ಇಡ್ತಾ ಇದ್ದೀನಿ. ಚಿಕನ್ ಬೆಂದ ನಂತರ ಲಾಸ್ಟಲ್ಲಿ ನಾನು ಮುಚ್ಚಳವನ್ನು ತೆಗೆದಿಟ್ಟು ಸ್ವಲ್ಪ ಡ್ರೈ ಆಗಿ ಬರೋ ಥರ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ನೀರಿನ ಅಂಶ ಇದ್ದರೆ ಅದು ಹೋಗಬೇಕಲ್ವ. ಹಾಗಾಗಿ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ.
ಸ್ಕ್ರಾಂಬಲ್ಡ್ ಎಗ್ ಬಿರಿಯಾನಿ ಜೊತೆ ಬೋನ್ಲೆಸ್ ಚಿಕನ್ ಡ್ರೈ ಹಾಗೆ ಆರೆಂಜ್ ಶರ್ಬತ್ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಆದಿ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ ಇವತ್ತು, ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳಿ. ಬೋನ್ಲೆಸ್ ಚಿಕನ್ಗೆ ನಾನು ತಿನ್ನುವಾಗ ಸ್ವಲ್ಪ ಲೆಮನ್ ಹಿಂಡಿ ಹಾಕ್ಕೊಂಡಿದ್ದೀನಿ. ನನಗೆ ಚಿಕನ್ ಇರುವಾಗ ಫಿಶ್ ಫ್ರೈ ಇಷ್ಟ ಆಗೋದಿಲ್ಲ, ಬೇರೆ ಟೈಮಲ್ಲಿ ಫಿಶ್ ತುಂಬ ಇಷ್ಟ ಆಗುತ್ತೆ, ಬಟ್ ಚಿಕನ್ ಜೊತೆ ತಿನ್ನಲಿಕ್ಕೆ ಅಷ್ಟೇ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡಿಲ್ಲ. ಆಲ್ರೆಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಡೇ ಫಂಕ್ಷನ್ ಇರೋದ್ರಿಂದ ನನಗೆ ಸುಮಾರು ಕೆಲಸಗಳಿತ್ತು. ಯಾವ ಸ್ಯಾರಿ ಹಾಕೋದು ಏನು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಊಟ ಆದ ನಂತರ ಆದ್ವಿಕನ ನಿದ್ದೆ ಮಾಡಿಸ್ಬಿಟ್ಟು ನಾನು ಯಾವ್ಯಾವ ಬಟ್ಟೆಗಳೆಲ್ಲ ಬೇಕು ಅದನ್ನು ತೆಗೆದಿಡ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಹೆಚ್ಚಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಇತ್ತು, ಸೀರೆ ಯಾವುದಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮನೇಲಿ ಯಾವ್ದು ಉಡೋದಂತ ಥಿಂಕ್ ಮಾಡೋದಕ್ಕೆ ಹೋದರೆ ನಮ್ಗೆ ಅನ್ಸೋದೇನೆಂದರೆ ಒಂದೇ ಒಂದು ಚೆನ್ನಾಗಿರೋ ಸೀರೆ ಇಲ್ಲ ನಮ್ಮ ಹತ್ರ. ನಾನು ಹೇಳ್ತಾ ಇರ್ತೀನಿ ಆದಿ ಹತ್ರ, ನನಗೆ ಬೇರೆ ಟೈಮಲ್ಲಿ ಅನಿಸುತ್ತೆ ಸೀರೆ ಎಲ್ಲ ಒಂದು ರಾಶಿ ಇದೆ ಅಲ್ಲ ಸಾಕು ಅಂತ. ಆದರೆ ನಾಳೆ ಫಂಕ್ಷನ್ ಇದೆ, ಹೊರಡಬೇಕು, ಯಾವ ಸೀರೆ ಉಡೋದಂತ ಯೋಚನೆ ಮಾಡೋದಕ್ಕೆ ಹೋದರೆ ಆವಾಗ ಅನ್ಸೋದೇನೆಂದರೆ ಒಂದೇ ಒಂದು ಚೆನ್ನಾಗಿರೋ ಸೀರೆ ಇಲ್ಲ ನನ್ನ ಹತ್ರ ಅಂತ ನಾನು ಮನೇಲಿ ಎಲ್ಲರ ಹತ್ರನೂ ಹೇಳ್ತಾ ಇರ್ತೀನಿ. ನಿಮಗೂ ಹೀಗೆ ಅನಿಸಿರುತ್ತಲ್ವ, ಎಷ್ಟೇ ಬಟ್ಟೆಗಳಿದ್ರೂ ನಮಗೆ ಫಂಕ್ಷನ್ಗೆ ಹೊರಡುವಾಗ ನಮ್ಮ ಹತ್ರ ಒಂದು ಸೀರೆ ಇಲ್ಲ ಅಂತ ಅನಿಸ್ಬಿಡುತ್ತೆ. ಏನಂತ ಹೇಳಿ ಕಾಮೆಂಟ್ಸ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್.